ಹಲೋ ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಆಗಸ್ಟ್ 2026ರ ಹೊತ್ತಿಗೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ಅಪ್ಡೇಟೆಡ್ ಲಿಸ್ಟ್ ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬರುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ. ಅಂದ ಹಾಗೆ ಈ ಸ್ಟಾಟ್ಸ್ ಆಗಸ್ಟ್ 2026ರ ವೇಳೆಗೆ ಅಪ್ಡೇಟೆಡ್ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಈ ವಿಡಿಯೋನ ನೋಡಿದ್ರೆ ಸರ್ಕಾರಗಳು ಏನಾದ್ರು ಬದಲಾವಣೆ ಆದ್ರೆ, ಎಲೆಕ್ಷನ್ಸ್ ನಡೆದಿದ್ರೆ ಅಲ್ಲಿ ಸಿಎಂಗಳು ಚೇಂಜ್ ಆಗಿರ್ಬೋದು ಮತ್ತು ರಾಜ್ಯಪಾಲರ ಬದಲಾವಣೆಗಳು ಆಗ್ತಾ ಇರ್ತವೆ. ಹಾಗಾಗಿ ಇದು ಆಗಸ್ಟ್ 2026 ಅಪ್ಡೇಟೆಡ್ ಲಿಸ್ಟ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ನೋಡ್ತಿರ್ತಕ್ಕಂಥವ್ರು ಆ ದಿನದ ಅಪ್ಡೇಟ್ಸ್ ಗಳನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಷನ್ ಅಂತ ಹಾಕಿರ್ತೀನಿ. ಏನಾದ್ರು ಅಪ್ಡೇಟ್ಸ್ ಗಳಾಗಿದ್ರೆ, ಬದಲಾವಣೆಗಳಾಗಿದ್ರೆ ಅಲ್ಲಿ ನೀವು ಚೆಕ್ ಮಾಡ್ಕೋ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, 3 ಶಾಸನಯುಕ್ತ ಯುಟಿಗಳು. ಯುಟಿ ಅಂದ್ರೆ ಕೂಡ ಕೇಂದ್ರಾಡಳಿತ ಪ್ರದೇಶಗಳೇ. ಯುಟಿಯಲ್ಲಿ ಏನಾಗುತ್ತೆ ಅಂದ್ರೆ ಕೇಂದ್ರ ಆಡಳಿತಗಾರರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಅಷ್ಟೇ, ಸಿಎಂ ಇರಲ್ಲ ಅಲ್ಲಿ. ಜಸ್ಟ್ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಮೇಂಟೈನ್ ಮಾಡ್ತಾರೆ. ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಂಧ್ರ ಪ್ರದೇಶ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇಲ್ಲಿ ನೀಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಗೆ ಮೊದಲೇ ಮೆನ್ಷನ್ ಮಾಡ್ಬಿಡ್ತೀನಿ. ಇಲ್ಲಿ ರಾಜ್ಯದ ಹೆಸರಿರುತ್ತೆ ಆಂಧ್ರ ಪ್ರದೇಶ ಮೊದಲನೇದು. ಅದರ ರಾಜಧಾನಿ ಅಮರಾವತಿ. ಈ ಒಂದು ಭಾಗದಲ್ಲಿ ನಾವು ಭಾರತದ ಭೂಪಟವನ್ನ ನೋಡ್ತೀವಲ್ಲ, ಅಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನಿರುತ್ತೆ, ಈ ಒಂದು ಮಾರ್ಕ್ ಏನಿರುತ್ತೋ ಇಲ್ಲಿ ಆ ರಾಜ್ಯವನ್ನ ಇಂಡಿಕೇಟ್ ಮಾಡಿರ್ತೀವಿ. ಆ ಸ್ಥಳದಲ್ಲಿ ಆ ರಾಜ್ಯ ಇದೆ ಅಂತ ಅರ್ಥ. ಪ್ರತಿ ಸ್ಲೈಡ್ ಅಲ್ಲೂ ನಾನು ಅದನ್ನ ಹೇಳಕ್ ಹೋಗುದಿಲ್ಲ, ನೀವು ಅದನ್ನ ನೋಡ್ಕೊಡಿ. ಇಲ್ಲಿ ರಾಜ್ಯದ ಹೆಸರಿರುತ್ತೆ, ಇಲ್ಲಿ ರಾಜಧಾನಿ ಇರುತ್ತೆ, ಇಲ್ಲಿ ಮುಖ್ಯಮಂತ್ರಿಗಳ ಹೆಸರು, ಅವರ ಭಾವಚಿತ್ರ, ಇಲ್ಲಿ ಗವರ್ನರ್ ಹೆಸರು, ಅವರ ಭಾವಚಿತ್ರ, ಹಾಗೂ ಇಲ್ಲಿ ಭಾರತದ ಯಾವ ಭಾಗದಲ್ಲಿ ಅದು ಕಂಡು ಬರುತ್ತೆ ಅಂತ ಮ್ಯಾಪ್ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಮೊದಲನೇದಾಗಿ ರಾಜಧಾನಿ ಬಗ್ಗೆ ಮಾತಾಡ್ತಿದೀವಿ ನಾವು. ಅಮರಾವತಿ ರಾಜಧಾನಿ ಆಗಿರುತ್ತೆ. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ. ಎನ್ ಚಂದ್ರಬಾಬು ನಾಯ್ಡು ಅವರು, ಅವರ ಚಿತ್ರವನ್ನು ನೀವು ನೋಡಬಹುದು. ಇವರು ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಿದ್ದಾರೆ ಪ್ರೆಸೆಂಟ್. ಎಸ್ ಅಬ್ದುಲ್ ನಜೀರ್ ಅವರು ರಾಜ್ಯಪಾಲರು ಅಥವಾ ಗವರ್ನರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಎರಡನೇ ಸ್ಲೈಡ್ ನೋಡೋದಾದ್ರೆ ಅರುಣಾಚಲ ಪ್ರದೇಶ, ಅದರ ರಾಜಧಾನಿ ಇಟಾನಗರ. ಪೇಮಾ ಖಂಡು ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ಲೆಫ್ಟಿನೆಂಟ್ ಜನರಲ್ ಕೈವಲ ವಿಕ್ರಮ್ ಪನೆಕ್ ನಿವೃತ್ತಿ ಹೊಂದಿದ್ದಾರೆ. ಇವರು ಅಲ್ಲಿಯ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೂರನೇ ರಾಜ್ಯ ಅಸ್ಸಾಂ, ಅದರ ರಾಜಧಾನಿ ದಿಸ್ಪುರ ಆಗಿರುತ್ತೆ. ಹಿಮಂತ್ ಬಿಸ್ವಾ ಶರ್ಮಾ ಅವರು ಇಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನಾರ್ತನ್ ಈಸ್ಟ್ ಸ್ಟೇಟ್ಸ್ ಅಂತ ಏನ್ ಕರಿತೀವಿ ಅಲ್ಲಿ ಈ ಒಂದು ರಾಜ್ಯ ಕಂಡು ಬರುತ್ತೆ. ನೆಕ್ಸ್ಟ್ ಬಿಹಾರ. ಬಿಹಾರದ ರಾಜಧಾನಿ ಪಾಟ್ನಾ ಆಗಿರುತ್ತೆ. ಸಾಮ್ರಾಟ್ ಚೌಧರಿ ಅವರವರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ಲೆಫ್ಟಿನೆಂಟ್ ಜನರಲ್ ಸೈಯದ್ ಆಟಾ ಹುಸ್ನೇನ್ ನಿವೃತ್ತರಾಗಿರ್ತಕ್ಕಂಥವ್ರು ರಾಜ್ಯಪಾಲರಾಗಿರ್ತಾರೆ. ಒಂದು ವಿಷಯ ಗಮನಿಸಬೇಕು, ಕೆಲವೊಮ್ಮೆ ರಾಜ್ಯಪಾಲರ ಒಂದು ರಾಜ್ಯಕ್ಕೆ ರಾಜ್ಯಪಾಲರಾದಂಥವ್ರು 2-3 ರಾಜ್ಯಗಳಿಗೂ ಕೂಡ ರಾಜ್ಯಪಾಲರಾಗಬಹುದು. ಹೆಚ್ಚುವರಿ ಹುದ್ದೆಗಳ ರೀತಿಯಲ್ಲಿ ಅಥವಾ ಹೆಚ್ಚುವರಿ ಹೊರೆ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಯಾವುದೇ ರಾಜ್ಯದಲ್ಲಿ ಖಾಲಿ ಇದ್ರೆ ಅದನ್ನು ಕೂಡ ರಾಜ್ಯಪಾಲರಿಗೆ ನೀಡ್ತಾರೆ. ಹಾಗಾಗಿ ರಾಜ್ಯಪಾಲರ ಹೆಸರು ಒಂದು ಕಡೆ 2-3 ಕಡೆ ಕಂಡ್ರೆ ಅದರಲ್ಲಿ ನೀವು ಆಶ್ಚರ್ಯ ಪಡುವಂತ ಅವಶ್ಯಕತೆ ಏನಿಲ್ಲ. 2-3 ರಾಜ್ಯಗಳಿಗೂ ಕೂಡ ಏಕಕಾಲದಲ್ಲಿ ರಾಜ್ಯಪಾಲರು ಅಧಿಕಾರವನ್ನ ನಡೆಸಬಹುದಾಗಿರುತ್ತೆ. ನೆಕ್ಸ್ಟ್ ಛತ್ತೀಸ್ಗಢ, ನವರಾಯಪುರ ಅಥವಾ ಅಟಲ್ ನಗರ ಅಂತ ಹೇಳ್ತೀವಿ. ಛತ್ತೀಸ್ಗಢದ ರಾಯಪುರ ಅಥವಾ ನವರಾಯಪುರ ಅಂತ ಹೇಳ್ತೀವಿ. ಅಟಲ್ ನಗರ ಅಂತ ಅದರ ರಾಜಧಾನಿ. ವಿಷ್ಣು ದೇವಸಾಯಿ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು ಹಾಗೂ ರಮೇನಾ ದೇಕಾ ಅನ್ನೋರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ಗೋವಾದ ರಾಜಧಾನಿ ಎಲ್ರಿಗೂ ಗೊತ್ತಿರುತ್ತೆ, ಪಣಜಿ ಗೋವಾದ ರಾಜಧಾನಿ. ಇಲ್ಲಿ ಮಾರ್ಕ್ ಕಾಣ್ತಾ ಇಲ್ಲ, ತುಂಬಾ ಚಿಕ್ಕ ರಾಜ್ಯ, ಹಾಗಾಗಿ ಇಲ್ಲಿ ಗಮನಿಸಬಹುದು ನೀವು. ಇನ್ನು ಪ್ರಮೋದ್ ಸಾವಂತ್ ಅಲ್ಲಿಯ ಮುಖ್ಯಮಂತ್ರಿಗಳು ಹಾಗೂ ಪುಸಪತಿ ಅಶೋಕ ಗಜಪತಿ ರಾವ್ ಅನ್ನೋರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಗುಜರಾತ್ನ ರಾಜಧಾನಿ ಗಾಂಧಿನಗರ. ಭೂಪೇಂದ್ರ ಭಾಯಿ ಪಟೇಲ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ ಮತ್ತು ಆಚಾರ್ಯ ದೇವವ್ರತ್ ಅನ್ನೋರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಹರಿಯಾಣದ ರಾಜಧಾನಿ ಚಂಡೀಗಢ ಆಗಿರುತ್ತೆ. ನಯಬ್ ಸಿಂಗ್ ಸೈನಿ ಅನ್ನೋರು ಮುಖ್ಯಮಂತ್ರಿಗಳು. ಪ್ರೊಫೆಸರ್ ಅಶೀಮ್ ಕುಮಾರ್ ಘೋಷನ್ ಅವರು ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ. ಸುಖವಿಂದರ್ ಸಿಂಗ್ ಸುಖು ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು. ಕವಿಂದರ್ ಗುಪ್ತಾ ಅನ್ನೋರು ರಾಜ್ಯಪಾಲರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಜಾರ್ಖಂಡ್, ಇದರ ರಾಜಧಾನಿ ರಾಂಚಿ. ಹೇಮಂತ್ ಸೊರೇನ್ ಅನ್ನೋರು ಮುಖ್ಯಮಂತ್ರಿಗಳು. ಸಂತೋಷ್ ಕುಮಾರ್ ಗ್ಯಾಂಗ್ವಾರ್ ಅನ್ನೋರು ಅಲ್ಲಿಯ ಗವರ್ನರ್ ಆಗಿರ್ತಾರೆ. ಸೊ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗವರ್ನರ್ಗಳ ಫೋಟೋ ಆಡ್ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ಅದು ಮೆಮೊರೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪದೇ ಪದೇ ಫೋಟೋಸ್ನ ನೋಡ್ತಾ ಇದ್ರೆ ಅವರು ಬದಲಾವಣೆ ಆದಂತ ಸಂದರ್ಭದಲ್ಲಿ ಅವರ ಹೆಸರ ಮೂಲಕ ನೀವು ನೆನ್ಪಿಟ್ಕೋಬಹುದು. ಫೋಟೋಸ್ ಮೂಲಕ ವಿಜುವಲಿ ಈಸಿ ಆಗುತ್ತೆ, ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ವಿಜುವಲ್ಸ್ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಫೋಟೋಸ್ ಕೂಡ ಅಲ್ಲಿ ಆಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ.
ನೆಕ್ಸ್ಟ್ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಪ್ರೆಸೆಂಟ್ ಇರ್ತಕ್ಕಂಥವ್ರು, ಹಾಗೂ ತಾವರ್ ಚಂದ್ರ ಗೆಹ್ಲೋಟ್ ಅನ್ನೋರು ಪ್ರೆಸೆಂಟ್ ಇರ್ತಕ್ಕಂಥ ರಾಜ್ಯಪಾಲರು. ಅದಾದ್ಮೇಲೆ ಕೇರಳಂ ಅಂತ, ಕೇರಳ ಅಲ್ಲ ಈಗ ಇದರ ಹೆಸರು, ಕೇರಳಂ ಅಂತ ಮರುನಾಮಕರಣ ಮಾಡಿದ್ದಾರೆ. ಕೇರಳಂ ನೀವು ಇಲ್ಲಿ ಕಾಣ್ಬೋದು, ಭೂಭಾಗದ ನಮ್ಮ ಭಾರತದ ಭೂಪಟದಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ಕಾಣ್ಬೋದಾಗಿರುತ್ತೆ. ಇದರ ರಾಜಧಾನಿ ತಿರುವನಂತಪುರಂ ಆಗಿರುತ್ತೆ. ವಿ.ಡಿ. ಸತೀಶನ್ ಅನ್ನೋರು ಪ್ರೆಸೆಂಟ್ ಇರ್ತಕ್ಕಂಥ, ರೀಸೆಂಟ್ ಆಗಿ ಎಲೆಕ್ಷನ್ ಆಗಿತ್ತಲ್ಲ, ಸೊ ವಿ.ಡಿ. ಸತೀಶನ್ ಅನ್ನೋರು ಮುಖ್ಯಮಂತ್ರಿಗಳು, ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅನ್ನೋರು ರಾಜ್ಯಪಾಲರು. ನೆಕ್ಸ್ಟ್ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್, ಮೋಹನ್ ಯಾದವ್ ಮುಖ್ಯಮಂತ್ರಿಗಳು, ಮಂಗುಬಾಯಿ ಚಂಗನ್ಬಾಯಿ ಪಟೇಲ್ ಅನ್ನೋರು ರಾಜ್ಯಪಾಲರು. ನೆಕ್ಸ್ಟ್ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ, ದೇವೇಂದ್ರ ಫಡ್ನವೀಸ್ ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ. ವಿಷ್ಣು ದೇವ ವರ್ಮಾ ಅನ್ನೋರು ಗವರ್ನರ್ ಆಗಿರ್ತಾರೆ. ಮಣಿಪುರದ ರಾಜಧಾನಿ ಇಂಪಾಲ, ಎಂ.ನಂ ಕೇಮಚಂದ್ರ ಸಿಂಗ್ ಅನ್ನೋಂಥವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅಜಯ್ ಕುಮಾರ್ ಭಲ್ಲಾ ಅನ್ನೋರು ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಮೇಘಾಲಯ, ಇದರ ರಾಜಧಾನಿ ಶಿಲ್ಲಾಂಗ್ ಆಗಿದೆ. ಕರ್ನಾಂಡ್ ಸಂಗ್ಮಾ ಅನ್ನೋರು ಮುಖ್ಯಮಂತ್ರಿಗಳಾಗಿರ್ತಾರೆ. ಸಿ.ಎಚ್. ವಿಜಯಶಂಕರ್ ಅನ್ನೋರು ಗವರ್ನರ್ ಆಗಿರ್ತಾರೆ. ಮಿಜೋರಾಂನ ರಾಜಧಾನಿ ಐಜ್ವಾಲ್, ಪಿ ಲಾಲ್ಡು ಹೋಮ್ ಅನ್ನೋರು ಮುಖ್ಯಮಂತ್ರಿಗಳಾಗಿರ್ತಾರೆ. ಮತ್ತು ವಿಜಯ್ ಕುಮಾರ್ ಸಿಂಗ್, ನಿವೃತ್ತರಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಸಿಂಗ್ ಅವರು, ಜನರಲ್ ಅಂತ ಇದು, ಜನರಲ್ ಡಾಕ್ಟರ್ ವಿಜಯ್ ಕುಮಾರ್ ಸಿಂಗ್ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ಈ ಒಂದು ರಾಜ್ಯದ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ನಾಗಾಲ್ಯಾಂಡ್ನ ರಾಜಧಾನಿಯ ಹೆಸರು ಕೊಹಿಮಾ ಅಂತ. ಸೊ ಇಲ್ಲಿ ಕಾಣ್ಬೋದು ನೀವು ಈ ಭಾಗದಲ್ಲಿ, ಈಶಾನ್ಯ ರಾಜ್ಯಗಳ ಪಟ್ಟಿಯಲ್ಲಿ ಇದು ಬರುತ್ತೆ. ನೈಫಿಯೋ ರಿಯೋ ಅನ್ನೋರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು. ನಂದಕಿಶೋರ್ ಯಾದವ್ ರಾಜ್ಯಪಾಲರು. ಒಡಿಸ್ಸಾದ ರಾಜಧಾನಿ ಭುವನೇಶ್ವರ, ಮೋಹನ ಚರಣ್ ಮಾಝಿ ಅನ್ನೋರು ಮುಖ್ಯಮಂತ್ರಿಗಳು. ಡಾಕ್ಟರ್ ಹರಿಬಾಬು ಕಾಂಬಮತಿ ಅನ್ನೋರು ಗವರ್ನರ್. ನೆಕ್ಸ್ಟ್ ಪಂಜಾಬ್ ರಾಜ್ಯದ ರಾಜಧಾನಿ ಮತ್ತು ಹರಿಯಾಣ ರಾಜ್ಯದ ರಾಜಧಾನಿ ಒಂದೇ ಆಗಿರುತ್ತೆ, ಚಂಡೀಗಢ. ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿಗಳು ಭಗವಂತ್ ಮಾನ್ ಅಂತ, ಮತ್ತು ರಾಜ್ಯಪಾಲರು ಗುಲಾಬ್ ಚಂದ್ರ ಕಟಾರಿಯಾ. ನೆಕ್ಸ್ಟ್ ರಾಜಸ್ಥಾನದ ರಾಜಧಾನಿ ಜೈಪುರ, ಭಜನ್ ಲಾಲ್ ಶರ್ಮಾ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು. ಹರಿಭಾವ್ ಕಿಶನ್ ರಾವ್ ಬಾಗ್ಬಿ ಅನ್ನೋರು ಅಲ್ಲಿಯ ಗವರ್ನರ್. ನೆಕ್ಸ್ಟ್ ಸಿಕ್ಕಿಂ, ಮತ್ತೊಂದು ಈಶಾನ್ಯ ರಾಜ್ಯ. ಗ್ಯಾಂಗ್ಟಾಕ್ ಅದರ ರಾಜಧಾನಿ. ತಾಮಂಗ್ ಅಥವಾ ಗೋಲೆ, ಪಿ.ಎಸ್. ತಾಮಂಗ್ ಅಥವಾ ಪಿ.ಎಸ್. ಗೋಲೆ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಾರೆ ಪ್ರೆಸೆಂಟ್. ಓಂ ಪ್ರಕಾಶ್ ಮಥುರ್ ಅನ್ನೋರು ಗವರ್ನರ್ ಆಗಿರ್ತಾರೆ. ತಮಿಳುನಾಡು ರಾಜಧಾನಿ ಚೆನ್ನೈ ಆಗಿರುತ್ತೆ. ಸಿ ಜೋಸೆಫ್ ವಿಜಯ್ ಅವರು ಅಲ್ಲಿಯ ಮುಖ್ಯಮಂತ್ರಿಗಳು. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಇದು ಹೆಚ್ಚುವರಿ ಹೊರೆ, ಅಂದ್ರೆ ಇಲ್ಲಿಗೆ ಇನ್ನೂ ಅಲಾಟ್ ಮಾಡಿಲ್ಲ, ಸೊ ಇವರಿಗೆ ಹೆಚ್ಚುವರಿ ಹೊರೆಯಾಗಿ 2ನೇ ರಾಜ್ಯವನ್ನ ಅರ್ಲೇಕರ್ ಅವರಿಗೆ ಕೊಟ್ಟಿರ್ತಾರೆ, ತಮಿಳುನಾಡು ರಾಜ್ಯವನ್ನ. ನೆಕ್ಸ್ಟ್ ತೆಲಂಗಾಣ, ಹೈದರಾಬಾದ್ ಇದರ ರಾಜಧಾನಿ. ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು. ಶಿವಪ್ರತಾಪ್ ಶುಕ್ಲಾ ಅವರು ಇದರ ರಾಜ್ಯಪಾಲರಾಗಿರ್ತಾರೆ. ತ್ರಿಪುರಾದ ರಾಜಧಾನಿ ಅಗರ್ತಲಾ, ಇದು ಕೂಡ ಈಶಾನ್ಯ ರಾಜ್ಯದಲ್ಲಿ ಕಂಡುಬರುತ್ತೆ, ಈಶಾನ್ಯ ಭಾರತದ ರಾಜ್ಯ. ಮಾಣಿಕ್ ಸಾಹಾ ಅನ್ನೋರು ಮುಖ್ಯಮಂತ್ರಿಗಳು. ಇಂದ್ರಸೇನ ರೆಡ್ಡಿ ನಲ್ಲು ಅನ್ನೋರು ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಉತ್ತರ ಪ್ರದೇಶ, ಇದರ ರಾಜಧಾನಿ ಲಕ್ನೋ. ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳು. ಆನಂದಿಬೆನ್ ಪಟೇಲ್ ಅವರು ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ಉತ್ತರಾಖಂಡಕ್ಕೆ 2 ರಾಜಧಾನಿ ಇದೆ. ಚಳಿಗಾಲದಲ್ಲಿ ಡೆಹ್ರಾಡೂನ್ನ ರಾಜಧಾನಿ ಅಂತ ಪರಿಗಣಿಸ್ತಾರೆ, ಹಾಗೂ ಬೇಸಿಗೆಯಲ್ಲಿ ಗೈರ್ಸೇನ್ನ ರಾಜಧಾನಿ ಅಂತ ಪರಿಗಣಿಸ್ತಾರೆ. ಪುಷ್ಕರ್ ಸಿಂಗ್ ಧಾಮಿ ಇಲ್ಲಿಯ ಮುಖ್ಯಮಂತ್ರಿಗಳು. ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್ ನಿವೃತ್ತಿಯಾಗಿದೆ, ಇವರು ಇಲ್ಲಿಯ ರಾಜ್ಯಪಾಲರು. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಇಲ್ಲೂ ಕೂಡ ಎಲೆಕ್ಷನ್ ಆಗಿ ಸರ್ಕಾರ ಬದಲಾವಣೆ ಆಗಿದೆ. ಸುವೇಂದು ಅಧಿಕಾರಿ ಅನ್ನೋರು ಇಲ್ಲಿಯ ಮುಖ್ಯಮಂತ್ರಿಗಳು. ಆರ್.ಎನ್. ರವಿ ಅನ್ನೋರು ಇಲ್ಲಿಯ ಗವರ್ನರ್ ಆಗಿರ್ತಾರೆ. ಇದಿಷ್ಟು 28 ರಾಜ್ಯಗಳ ಬಗ್ಗೆ ಮಾಹಿತಿ. ಇನ್ನು ದೆಹಲಿ, ಜಮ್ಮು ಕಾಶ್ಮೀರ, ಪುದುಚೇರಿಗಳು ಶಾಸನ ಸಭೆಯುಳ್ಳ ಕೇಂದ್ರಾಡಳಿತ ಪ್ರದೇಶಗಳು. ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದಾದ್ರಾ ನಗರ್ ಹವೇಲಿ, ದಿಯು ಮತ್ತು ದಮನ್, ಲಡಾಖ್ ಹಾಗೂ ಲಕ್ಷದ್ವೀಪ ಇವು ಶಾಸನ ಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಮೊದಲನೇದಾಗಿ ದೆಹಲಿ ನೋಡ್ಬಿಡೋಣ. ಮುಖ್ಯಮಂತ್ರಿಗಳು ರೇಖಾ ಗುಪ್ತಾ ಅವರು, ರಾಜ್ಯಪಾಲರು ತರಣ್ಜಿತ್ ಸಿಂಗ್ ಸಂಧು, ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ ಇವರು. ನೆಕ್ಸ್ಟ್ ಜಮ್ಮು ಕಾಶ್ಮೀರಕ್ಕೆ ಶ್ರೀನಗರ, ಜಮ್ಮು ಕಾಶ್ಮೀರದ ಬೇಸಿಗೆಯ ರಾಜಧಾನಿ, ಜಮ್ಮು ಚಳಿಗಾಲದ ರಾಜಧಾನಿ. ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿಗಳು. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅಲ್ಲಿಯ ರಾಜ್ಯಪಾಲರು. ಇನ್ನು ಪುದುಚೇರಿ, ಇಲ್ಲಿಯ ಮುಖ್ಯಮಂತ್ರಿಗಳು ಎನ್ ರಂಗಸ್ವಾಮಿ. ಕೆ ಕೈಲಾಶನಾಥನ್ ಲೆಫ್ಟಿನೆಂಟ್ ಗವರ್ನರ್ ಇವರು.
ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ಇವೆಲ್ಲ ಶಾಸನ ಸಭೆಯುಳ್ಳ ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್, ಶಾಸನ ಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳನ್ನ ನೋಡೋದಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್, ಅಡ್ಮಿರಲ್ ಡಿ.ಕೆ. ಜೋಶಿ, ಲೆಫ್ಟಿನೆಂಟ್ ಗವರ್ನರ್ ನಿವೃತ್ತರಾಗಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಆದ ಅಡ್ಮಿರಲ್ ಡಿ.ಕೆ. ಜೋಶಿ ಅನ್ನೋರು ಇಲ್ಲಿ ಆಡಳಿತಗಾರರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಸೊ ಶಾಸನ ಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮಾತ್ರ ಇರ್ತಾರೆ. ನೆಕ್ಸ್ಟ್, ಚಂಡೀಗಢದ ರಾಜಧಾನಿ ಚಂಡೀಗಢನೇ, ಏನು ಬದಲಾವಣೆ ಇರೋದಿಲ್ಲ. ಸೊ ಇಲ್ಲಿ ಆಡಳಿತಗಾರರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅಂದ್ರೆ ಗುಲಾಬ್ ಚಂದ್ ಕಟಾರಿಯಾ. ದಾದ್ರಾ ನಗರ್ ಹವೇಲಿ ಮತ್ತು ದಿಯು ದಮನ್, ಇದರ ರಾಜಧಾನಿ ದಮನ್ ಆಗಿರುತ್ತೆ. ಪ್ರಫುಲ್ ಪಟೇಲ್ ಅನ್ನೋರು ಇಲ್ಲಿಯ ಆಡಳಿತಗಾರರಾಗಿರ್ತಾರೆ. ಇನ್ನು ಲಡಾಖ್ನ ರಾಜಧಾನಿ ಬದಲಾಗುತ್ತೆ. ಬೇಸಿಗೆ ಕಾಲಕ್ಕೆ ಲೇಹ್ ಆಗಿರುತ್ತೆ ಮತ್ತು ಚಳಿಗಾಲಕ್ಕೆ ಕಾರ್ಗಿಲ್ ಆಗಿರುತ್ತೆ. ವಿನಯ್ ಕುಮಾರ್ ಸಕ್ಸೇನಾ, ಲೆಫ್ಟಿನೆಂಟ್ ಗವರ್ನರ್ ಇವರು ಕೂಡ. ಸೊ ಇವರು ಇಲ್ಲಿ ಆಡಳಿತವನ್ನ ನೋಡ್ಕೋತಾರೆ. ಇನ್ನು ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಅಂತ ಪ್ರಫುಲ್ ಪಟೇಲ್ ಅವರಿಗೆ ಈ ಒಂದು ಆಡಳಿತವನ್ನು ನೀಡಲಾಗಿದೆ. ಸೊ ಇದಿಷ್ಟು ಮಾಹಿತಿಗಳು ಈ ವಿಡಿಯೋದಲ್ಲಿತ್ತು. ಎಲ್ರಿಗೂ ಧನ್ಯವಾದಗಳು. ಭಾರತದ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿ ರಾಜ್ಯ ಅದರ ರಾಜಧಾನಿಗಳು, ಮುಖ್ಯಮಂತ್ರಿಗಳು ಅವರ ಭಾವಚಿತ್ರ, ಗವರ್ನರ್ಗಳು ಅವರ ಭಾವಚಿತ್ರ. ಇನ್ನು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಾಸನ ಸಭೆ ಇರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು, ಇಲ್ಲದೆ ಇರುವ ಕೇಂದ್ರಾಡಳಿತ ಪ್ರದೇಶ ಯಾವುದು, ಇರೋದ್ರಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ, ಗವರ್ನರ್ ಯಾರಿದ್ದಾರೆ, ಇಲ್ಲದೆ ಇರೋದ್ರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ, ಅದನ್ನು ನೋಡ್ಕೊಳ್ಳುವಂತ ಆಡಳಿತಗಾರರು ಅಂತ ಹೇಳ್ತೀವಿ, ಅವ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಪದಾಧಿಕಾರಿಗಳ ಹೆಸರು ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಇದೆಲ್ಲ ಅಧಿಕೃತ ಮೂಲಗಳಿಂದ ನಾನು ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಗವರ್ನರ್ಗಳ ಹೆಸರು ಬದಲಾಗುವಂತಹ ಸಾಧ್ಯತೆಗಳಿರ್ತವೆ. ಹೆಚ್ಚುವರಿ ಹೊರೆ ಅಂತ ನಾನು ಕೊಟ್ಟಿದ್ದೀನಿ. ಆ ರಾಜ್ಯಗಳಿಗೆ ಹೊಸ ಗವರ್ನರ್ಗಳನ್ನ ನೇಮಕಾತಿ ಮಾಡುವಂತ ಸಾಧ್ಯತೆಗಳಿರ್ತವೆ. ಅದರ ಮೇಲೆ ನೀವು ಅಪ್ಡೇಟ್ ಮಾಡ್ಕೋತಾ ಇರಬೇಕು ಲಿಸ್ಟ್ ಅನ್ನ. ಪ್ರೆಸೆಂಟ್ಲಿ ಆಗಸ್ಟ್ ಕೊನೆ ವಾರದ ಅಷ್ಟೊತ್ತಿಗೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಮಾಹಿತಿಗಳು ಕೂಡ ಪರ್ಫೆಕ್ಟ್ ಆಗಿ ಸರಿಯಾಗಿದೆ.